ಹೋಟೆಲ್ಗಳಲ್ಲಿ ಊಟ ಮಾಡುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ಸುದ್ದಿ. ಲೆಮನ್ ಟ್ರೀ ಹೋಟೆಲ್ನಲ್ಲಿ ಊಟ ಮಾಡುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಮೈಸೂರಿನ ವಿಜಯನಗರದ ಲೆಮನ್ ಟ್ರೀ ಹೋಟೆಲ್ ಸಾಂಬಾರ್ನಲ್ಲಿ ಪತ್ತೆಯಾಯಿತು ಜಿರಳೆ. ಹೆಂಡತಿ ಮಕ್ಕಳ ಜೊತೆ ಫುಡ್ ಆರ್ಡರ್ ಮಾಡಿದ್ದ ಗ್ರಾಹಕನಿಗೆ ಜಿರಳೆ ಊಟ ಕೊಟ್ಟ ಸಿಬ್ಬಂದಿ. ಲೆಮನ್ ಟ್ರೀ ಹೋಟೆಲ್ನಲ್ಲಿ ಊಟ ಸೇವಿಸಿದ್ರೆ ಸಾವಿನ ಮನೆ ಕದ ತಟ್ಟಿದಂತೆಯೇ ಸರಿ. ಜಿರಳೆ ಬಿದ್ದಿರುವುದನ್ನ ಪ್ರಶ್ನಿಸಿದ ಗ್ರಾಹಕನಿಗೆ ಸಿಕ್ಕಿದ್ದು ಬೈ ಮಿಸ್ಟೇಕ್ ಎಂಬ ಬೇಜವಾಬ್ದಾರಿ ಉತ್ತರ. ಮಕ್ಕಳು ಸೇವನೆ ಮಾಡ್ತಿದ್ದ ಊಟದಲ್ಲಿ ಜಿರಳೆ ಮಿಕ್ಸ್ ಪ್ರಶ್ನೆ ಮಾಡಿದ ತಂದೆಗೆ ಹವಾಜ್ ಹಾಕಿದ ಸಿಬ್ಬಂದಿ. ಹೆಂಡತಿ ಮಕ್ಕಳ ಜೊತೆ ಊಟಕ್ಕೆ ತೆರಳಿದ ಗ್ರಾಹಕರಿಗೆ ಜಿರಳೆ ಮಿಶ್ರಿತ ಆಹಾರ ನೀಡಿದ್ದಲ್ಲದೆ ಪ್ರಶ್ನಿಸಿದ ಗ್ರಾಹಕನಿಗೆ ಆವಾಜ್ ಹಾಕಿರುವ ಘಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿದೆ. ವಿಜಯನಗರದಲ್ಲಿರುವ ಲೆಮನ್ ಟ್ರೀ ಹೋಟೆಲ್ಗೆ ತೆರಳಿ ಊಟಕ್ಕೆ ಕುಳಿತ ಮುದ್ದಾದ ಫ್ಯಾಮಿಲಿಗೆ ರೋಟಿ ದಾಲ್ನಲ್ಲಿ ಜಿರಳೆ ಬಿದ್ದಿದ್ರೂ ಗ್ರಾಹಕರಿಗೆ ಬಡಿಸುವುದರ ಮೂಲಕ ಗ್ರಾಹಕರ ಜೀವದ ಜೊತೆ ಚೆಲ್ಲಾಟವಾಡಲು ಪ್ರಯತ್ನಿಸಿದ್ದಾರೆ ದಗಲ್ಬಾಜಿ ಸಿಬ್ಬಂದಿ. ಈ ಹಿಂದೆಯೂ ಸಹ ಹುಳ ಮಿಶ್ರಿತ ಆಹಾರ ಕೊಟ್ಟು ಸುದ್ದಿಯಲ್ಲಿದ್ದ ಹೋಟೆಲ್ ಲೆಮನ್ ಟ್ರೀ ಇದೀಗ ದಾಲ್ನಲ್ಲಿ ಜಿರಳೆ ಇರುವುದನ್ನು ಗಮನಿಸದೆ ಗ್ರಾಹಕನಿಗೆ ಸರ್ವ್ ಮಾಡುವುದರ ಮೂಲಕ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ಲೆಮನ್ ಟ್ರೀಯ ಬೇಜವಾಬ್ದಾರಿ ಮಾಲೀಕ. ಎಷ್ಟೇ ದೂರು ನೀಡಿದ್ರೂ ಯಾರೇ ಪ್ರಶ್ನೆ ಮಾಡಿದ್ರೂ ಕ್ಯಾರೆ ಎನ್ನದ ಖತರ್ನಾಕ್ ಮಾಲೀಕ ಗ್ರಾಹಕರಿಗೆ ಸಾರ್ವಜನಿಕವಾಗಿ ಏರು ಧ್ವನಿಯಲ್ಲಿ ಬೈ ಮಿಸ್ ಆಗಿರಬೇಕು ಎಂದ ನಿರ್ಲಕ್ಷ್ಯದಿಂದ ಉತ್ತರಿಸಿ ಏನೋ ಆಗಿಯೇ ಇಲ್ಲ ಎಂಬಂತೆ ಸೈಲೆಂಟ್ ಆಗಿ ತೆರಳಿದ್ದಾನೆಂಬ ಮಾಹಿತಿ ತಿಳಿದು ಬಂದಿದೆ. ಲೆಮನ್ ಟ್ರೀ ಹೋಟೆಲ್ ಕರ್ಮಕಾಂಡ ಇದೇ ಮೊದಲಲ್ಲ. ಈ ಹಿಂದೆಯೂ ಹುಳ ಬಿದ್ದ ಊಟ ನೀಡಿ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದ್ದ. ಹೋಟೆಲ್ಗೆ ಬಂದ ಕಸ್ಟಮರ್ ಜಿರಳೆ ತಂದು ಊಟಕ್ಕೆ ಬೆರೆಸಿದ್ದ ಎಂಬ ತೇಪೆ ಹಚ್ಚುವ ಕೆಲಸ ಮಾಡಿದ್ದ. ಇದೀಗ ಮತ್ತೆ ಅದೇ ರಿಪೀಟ್ ಆದ್ರೂ ಅಚ್ಚರಿಯಿಲ್ಲ. ಜಿಲ್ಲಾ ಆಹಾರ ಮತ್ತು ಸಂರಕ್ಷಣಾಧಿಕಾರಿಗಳು ಘಟನೆಯ ವಿಡಿಯೋ ನೋಡಿಯೋ ಸೈಲೆಂಟ್ ಆಗಿದ್ದಾರೆಂದ್ರೆ ಕಾಸು ಕೆಲಸ ಮಾಡಿರ್ಬೋದಾ ಎಂಬ ಅನುಮಾನ ಸಾರ್ವಜನಿಕರದ್ದು. ಒಟ್ನಲ್ಲಿ ಲೆಮನ್ ಟ್ರೀ ಹೋಟೆಲ್ ವಿರುದ್ಧ ಸಾಲು ಸಾಲು ಆರೋಪಗಳಿರೋದ್ರಿಂದ ಗ್ರಾಹಕರು ಇಲ್ಲಿಗೆ ತೆರಳಿ ಊಟ ಮಾಡಬೇಕಾ ಬೇಡವಾ ಎಂಬುದನ್ನು ಅವರೇ ಆಲೋಚಿಸಬೇಕಿದೆ.